ಏನ್ರಿ ಆಗ್ತಾ ಇದೆ ನಮ್ಮೂರಲ್ಲಿ? ಮನುಷ್ಯರಲ್ಲಿ ಪ್ರೀತಿ ಕರುಣೆ ಅನ್ನೋದು ಕಂಪ್ಲೀಟ್ ಆಗಿ ಇಲ್ಲದೆ ಹೋಗ್ತಾ ಇದೆಯಾ? ಪ್ರೀತಿ ಮದುವೆ ಅನ್ನೋ ಹೆಸರಲ್ಲಿ ದಿನಕ್ಕೊಂದು ಹೆಣ ಉರುಳ್ತಾ ಇರೋದನ್ನು ನೋಡಿದರೆ ನಿಜಕ್ಕೂ ರಕ್ತ ಕುದಿಯುತ್ತೆ. ಯಾರೋ ಒಬ್ಬರು ಹುಡುಗರು ತಮಗೆ ಮದುವೆ ಇಷ್ಟ ಇಲ್ಲ ಅಂದಿದ್ದಕ್ಕೆ ಬೆಟ್ಟದಿಂದನೋ ಬ್ರಿಡ್ಜ್ ಮೇಲಿಂದನೋ ತಳ್ಳಿ ಸಾಯಿಸ್ತಾರೆ. ಇನ್ನೊಂದು ಕಡೆ ಪ್ರೀತಿ ಒಪ್ಪಿಲ್ಲ ಅಂತ ಹುಡುಗಿಯರನ್ನು ಚಾಕುನಲ್ಲಿ ಇರಿಯೋದು, ಕುತ್ತಿಗೆ ಇಚ್ಚುಕಿ ಕೊಲ್ಲೋದು, ದಿನ ಇಂತಹದ್ದೇ ದಾರುಣ ಸುದ್ದಿಗಳನ್ನು ಕೇಳಬೇಕಾಗಿ ಬಂದಿದೆ. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ಕಾಲ ಕೆಟ್ಟೋಯ್ತು ಅಂತ. ಆ ಮಾತು ಈಗ ಅಕ್ಷರಶಃ ನಿಜ ಆಗ್ತಾ ಇದೆ. ಯಾಕಂದರೆ ಇಡೀ ಕರ್ನಾಟಕನೇ ಬೆಚ್ಚಿ ಬೀಳುವಂತಹ ಒಂದು ಭೀಕರ ಕೊಲೆ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದಿದೆ. ತುಂಬಿ ತುಳುಕಬೇಕಾಗಿದ್ದ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಗುರುವಾರ ಸಂಜೆ ಯಾರೂ ಇಲ್ಲದೆ ಇದ್ದಾಗ ಒಂದು ರಕ್ತಸಿಕ್ತ ಅಧ್ಯಾಯವೇ ನಡೆದು ಹೋಗಿದೆ. ತನ್ನ ಪ್ರೀತಿಯನ್ನು ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾರ್ವಜನಿಕರು ಇರೋ ಜಾಗದಲ್ಲೇ ಯುವತಿಯನ್ನು ತಲವಾರಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹಾಗಾದರೆ ಯಾರು ಆ ಯುವತಿ? ಏನಿದು ಘಟನೆ? ಬಂಟ್ವಾಳದಲ್ಲಿ ಕೇವಲ 10 ದಿನದ ಗ್ಯಾಪ್ನಲ್ಲಿ ನಡೆದ ಎರಡನೇ ದುರಂತ ಇದು. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. BC ರೋಡ್ ಬಸ್ ಸ್ಟ್ಯಾಂಡ್ನಲ್ಲಿ ಬಲಿಯಾದ ಆ ದುರ್ದೈವಿ ಯುವತಿಯ ಹೆಸರು ಲಾವಣ್ಯ. ಆಕೆಗೆ 21 ರಿಂದ 23 ವರ್ಷ ವಯಸ್ಸಿರಬಹುದು. ಬಂಟ್ವಾಳ ತಾಲೂಕಿನ ಕಕ್ಕೇಪದವು ಮೈರ ನಿವಾಸಿಯಾದ ಬಾಳಪ್ಪ ಗೌಡ ಅನ್ನೋರ 3 ಹೆಣ್ಣು ಮಕ್ಕಳಲ್ಲಿ ಲಾವಣ್ಯ ಕೊನೆಯವಳು. ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ ಒಂದರಲ್ಲಿ ಕಳೆದ 8 ತಿಂಗಳಿನಿಂದ ಆಕೆ ಕೆಲಸ ಮಾಡ್ತಾ ಇದ್ಲು. ಪ್ರತಿದಿನ ಬೆಳಗ್ಗೆ ಕಕ್ಕೇಪದವಿನಿಂದ ಬಸ್ ಹತ್ತಿ BC ರೋಡ್ಗೆ ಬಂದು ಅಲ್ಲಿಂದ ಕಲ್ಲಡ್ಕದ ಆಸ್ಪತ್ರೆಗೆ ಡ್ಯೂಟಿಗೆ ಹೋಗೋದು ಆಕೆಯ ರೂಟೀನ್ ಆಗಿತ್ತು. ಸಂಜೆ ಕೆಲಸ ಮುಗಿಸಿ ಮತ್ತೆ BC ರೋಡ್ಗೆ ಬಂದು ಸಂಜೆ 6 ಗಂಟೆಯ ಬಸ್ ಹಿಡಿದು ಮನೆಗೆ ವಾಪಸ್ ಆಗ್ತಾ ಇದ್ಲು. ಆದರೆ ಈಕೆಯ ಮೇಲೆ ಬೆಳ್ತಂಗಡಿಯ ಹೊಡಿಲ್ನಾಳದ 22 ವರ್ಷದ ಚೇತನ್ ಅನ್ನೋ ಯುವಕ ಕಣ್ಣಿಟ್ಟಿದ್ದ. ಇವರಿಬ್ಬರು ದೂರದ ಸಂಬಂಧಿಕರೇ ಆಗಿದ್ರು. ಚೇತನ್ ಲಾವಣ್ಯಳನ್ನು ಒನ್ ಸೈಡ್ ಆಗಿ ಲವ್ ಮಾಡ್ತಾ ಇದ್ದ. ಆದರೆ ಲಾವಣ್ಯ ಮಾತ್ರ ಆತನ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಾ ಬಂದಿದ್ಲು. ಇವಳು ನನ್ನನ್ನು ಒಪ್ತಾ ಇಲ್ವಲ್ಲ ಅನ್ನೋ ದ್ವೇಷ ಆತನ ತಲೆಯಲ್ಲಿ ಭೀಕರವಾಗಿ ಬೆಳೆದಿತ್ತು. ಜುಲೈ 16 ಗುರುವಾರ ಸಂಜೆ ಸುಮಾರು 6 ಗಂಟೆ ಸಮಯ. ಎಂದಿನಂತೆ ಲಾವಣ್ಯ ಕೆಲಸ ಮುಗಿಸಿ BC ರೋಡ್ ಬಸ್ ಸ್ಟ್ಯಾಂಡ್ಗೆ ಬಂದು ಮನೆಗೆ ಹೋಗೋ ಬಸ್ನಲ್ಲಿ ಕೂತಿದ್ಲು. ಆ ಸಮಯದಲ್ಲಿ ಬಸ್ ನಿಲ್ದಾಣದಲ್ಲಿ ಜನರೇನು ಅಷ್ಟಾಗಿ ಇರಲಿಲ್ಲ. ಇದನ್ನೇ ಕಾಯ್ತಾ ಇದ್ದ ಆರೋಪಿ ಚೇತನ್ ಮೊದಲೇ ಅಲ್ಲಿ ಹೊಂಚು ಹಾಕಿ ಕೂತ್ಕೊಂಡಿದ್ದ. ಲಾವಣ್ಯ ಬಸ್ ಹತ್ತಿ ಸೀಟ್ನಲ್ಲಿ ಕೂತ್ಕೊಳ್ತಾ ಇದ್ದ ಹಾಗೆ ಚೇತನ್ ಕೂಡ ಬಸ್ ಒಳಗಡೆ ಬಂದು ಆಕೆಯ ಪಕ್ಕದಲ್ಲೇ ಕೂತ್ಕೊಳ್ತಾನೆ. ಆತನನ್ನು ನೋಡಿ ಲಾವಣ್ಯ ತೀವ್ರ ಗಾಬರಿಯಾಗಿದ್ದಾಳೆ. ತಕ್ಷಣ ತನ್ನ ರಿಲೇಟಿವ್ ಒಬ್ಬರಿಗೆ ಫೋನ್ ಮಾಡಿ ನನ್ನ ಪಕ್ಕದಲ್ಲಿ ಓರ್ವ ಯುವಕ ಬಂದು ಕೂತಿದ್ದಾನೆ ಅಂತ ಭಯದಿಂದನೇ ಹೇಳ್ತಾಳೆ. ಆದರೆ ಅಷ್ಟರಲ್ಲೇ ಫೋನ್ ಕಟ್ ಆಗುತ್ತೆ. ಆರೋಪಿಯ ಬಿಹೇವಿಯರ್ ನೋಡಿ ಹೆದರಿದ ಲಾವಣ್ಯ ಜೀವ ಉಳಿಸ್ಕೊಳ್ಳೋದಕ್ಕೆ ಬಸ್ನಿಂದ ಕೆಳಗಿಳಿದು ಓಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ರಾಕ್ಷಸನಂತಾಗಿದ್ದ ಚೇತನ್ನು ಆಕೆಯನ್ನು ಬೆನ್ನಟ್ಟಿದ್ದಾನೆ. ತಾನು ಬ್ಯಾಗ್ನಲ್ಲಿ ಅಡಗಿಸಿ ತಂದಿದ್ದ ಹರಿತವಾದ ತಲವಾರನ್ನು ಹೊರಗೆ ತೆಗೆದು ಪ್ರಾಣ ಭಯದಿಂದ ಓಡ್ತಾ ಇದ್ದ ಲಾವಣ್ಯಳ ಮೇಲೆ ಸಾರ್ವಜನಿಕರ ಕಣ್ಣೆದುರೇ ಬರ್ಬರವಾಗಿ ಅಟ್ಯಾಕ್ ಮಾಡಿದ್ದಾನೆ. ಆಕೆಯನ್ನು ರಕ್ತದ ಮಡುವಿನಲ್ಲೇ ಕೆಡವಿ ಆಯುಧವನ್ನು ಅಲ್ಲೇ ಬಿಸಾಡಿ ಬಸ್ ಸ್ಟ್ಯಾಂಡ್ನ ಇನ್ನೊಂದು ಕಡೆಯಿಂದ ಹೈವೇಗೆ ಓಡಿ ತಾನು ತಂದಿದ್ದ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಈ ಭೀಕರ ದೃಶ್ಯ ನೋಡಿ ಅಲ್ಲಿದ್ದ ಪ್ರಯಾಣಿಕರು ಮತ್ತು ಬಸ್ ಸಿಬ್ಬಂದಿ ಶಾಕ್ ಆಗ್ತಾರೆ. ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪೊಲೀಸರು ಸ್ಪಾಟ್ಗೆ ಬಂದು ಸೀರಿಯಸ್ ಆಗಿ ಗಾಯಗೊಂಡಿದ್ದ ಲಾವಣ್ಯರನ್ನ ಬಂಟ್ವಾಳ ತಾಲೂಕು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಅಷ್ಟರಲ್ಲಿ ತಡವಾಗಿತ್ತು. ಚಿಕಿತ್ಸೆ ಫಲಿಸದೆ ಲಾವಣ್ಯ ಕಣ್ಣು ಮುಚ್ಚಿದ್ರು. ಇತ್ತ ಕೊಲೆ ಮಾಡಿ ಕಾರ್ನಲ್ಲಿ ಮಂಗಳೂರು ಕಡೆ ಓಡಿ ಹೋಗ್ತಾ ಇದ್ದ ಹಂತಕ ಚೇತನ್ನು ದಾರಿಯಲ್ಲೇ ಲಾವಣ್ಯ ತಂದೆಗೆ ಫೋನ್ ಮಾಡಿದ್ದಾನೆ. ನಾನು ನಿಮ್ಮ ಮಗಳನ್ನು ಕೊಂದಿದ್ದೀನಿ, ಈಗ ನಾನು ಕೂಡ ಸಾಯ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾನೆ. ಈ ವಿಷಯ ತಿಳಿತಾ ಇದ್ದಾಗೇನೆ ಅಲರ್ಟ್ ಆದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರ ಗೈಡೆನ್ಸ್ನಲ್ಲಿ ಬಂಟ್ವಾಳ ಪೊಲೀಸರು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಆರೋಪಿಗಾಗಿ ತಲಾಶ್ ಶುರು ಮಾಡಿದ್ರು. ಆರೋಪಿಯ ಮೊಬೈಲ್ ನೆಟ್ವರ್ಕ್ ಮತ್ತು ಹೈವೇ CCTV ಚೆಕ್ ಮಾಡಿದ ಪೊಲೀಸರು ಕೇವಲ ಕೆಲವೇ ಗಂಟೆಗಳಲ್ಲಿ ಅಂದರೆ ಶುಕ್ರವಾರ ಬೆಳಗ್ಗೆ ಮಂಗಳೂರು ಹೊರವಲಯದ ವಾಮಂಜೂರು ಪಚ್ಚನಾಡಿ ಹತ್ತಿರ ಆರೋಪಿ ಚೇತನ್ನನ್ನು ಆತನ ಕಾರ್ ಸಮೇತ ಅರೆಸ್ಟ್ ಮಾಡಿದ್ದಾರೆ. ಜಿಟಿ ಮಳೆ ಬರ್ತಾ ಇರೋ ಆ ವೆದರ್ನಲ್ಲಿ ತನಗೇನೂ ಗೊತ್ತೇ ಇಲ್ಲ ಅನ್ನೋ ಥರ ಅಮಾಯಕನಾಗಿ ಕೂತಿದ್ದ ಆತನನ್ನು ಪೊಲೀಸರು ಲಾಕ್ ಮಾಡ್ಕೊಂಡಿದ್ದಾರೆ. ಆದರೆ ಪೊಲೀಸರು ಹಿಡಿಯೋ ಹೊತ್ತಿಗೆ ತಾನು ಇಲಿ ಪಾಶನ ಕುಡಿದಿರೋದಾಗಿ ಚೇತನ್ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಪೊಲೀಸರು ಅವನನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಕೇಸ್ನಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಹೊರಗೆ ಬಂದಿದೆ. ಕೇವಲ 1 ತಿಂಗಳ ಹಿಂದೆ ಅಷ್ಟೇ ಚೇತನ್ನು ಲಾವಣ್ಯ ಕೆಲಸ ಮಾಡ್ತಾ ಇದ್ದ ಆಸ್ಪತ್ರೆಗೆ ಬಂದು ದೊಡ್ಡ ಗಲಾಟೆ ಮಾಡಿದ್ದಂತೆ. ಅವತ್ತು ಆಸ್ಪತ್ರೆಯ ಬೇರೆ ಸ್ಟಾಪ್ ಮಧ್ಯ ಪ್ರವೇಶಿಸಿ ಆತನನ್ನು ಅಲ್ಲಿಂದ ಹೊಡಿಸಿದ್ರು. ಆದರೆ ಆ ಟೈಮ್ನಲ್ಲಿ ಯಾರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಅವತ್ತೇ ಪೊಲೀಸರಿಗೆ ದೂರು ಕೊಟ್ಟಿದ್ದಿದ್ರೆ ಇವತ್ತು ಆ ಅಮಾಯಕ ಯುವತಿಯ ಜೀವ ಉಳಿತೇನೋ ಅನ್ನೋ ಚರ್ಚೆ ಈಗ ಸಾರ್ವಜನಿಕರಲ್ಲಿ ಶುರುವಾಗಿದೆ. ಬಂಟ್ವಾಳದಲ್ಲಿ ಕೇವಲ 10 ದಿನದ ಅಂತರದಲ್ಲಿ ನಡೆದ ಎರಡನೇ ಭೀಕರ ಘಟನೆ ಇದು. ಕಳೆದ ಜುಲೈ 6ನೇ ತಾರೀಕು ಮೊಂತಿಮಾರು ಪಡ್ಪು ಬಸ್ ಸ್ಟ್ಯಾಂಡ್ನಲ್ಲಿ ಕಾಲೇಜಿಗೆ ಹೋಗೋದಕ್ಕೆ ಕಾಯ್ತಾ ಇದ್ದ ಅಪ್ರಾಪ್ತ ಹುಡುಗಿ ಮೇಲೆ ಮೊಹಮ್ಮದ್ ಜವಾರ್ ಅನ್ನೋನು ಚೂರಿಯಿಂದ ಹಲ್ಲೆ ಮಾಡಿದ್ದ. ಈಗ BC ರೋಡ್ನಲ್ಲಿ ಲಾವಣ್ಯ ಹತ್ಯೆ ಆಗಿದೆ. 2025ರಲ್ಲಿ ಬೆಂಗಳೂರಿನ ಪ್ರಿಯಕರನೊಬ್ಬ ಗೋವಾದಲ್ಲಿ ಪ್ರೇಯಸಿಯನ್ನು
ವ್ಯಕ್ತಿಯನ್ನು ಕೊಂದಿದ್ದ ಘಟನೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಿತ್ತು. ಈಗ ಇಂತಹ ಬ್ಯಾಕ್ ಟು ಬ್ಯಾಕ್ ಘಟನೆಗಳಿಂದ ಜಿಲ್ಲೆಯ ಜನತೆ, ಅದರಲ್ಲೂ ಮಹಿಳೆಯರು ಮತ್ತು ಪೋಷಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಸದ್ಯ ಲಾವಣ್ಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಪೊಲೀಸರು ಮುಂದಿನ ಲೀಗಲ್ ಆಕ್ಷನ್ ತಗೊಳ್ತಾ ಇದ್ದಾರೆ. ಪ್ರೀತಿ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಒಂದು ಹೆಣ್ಣು ಮಗಳ ಬದುಕನ್ನೇ ಇಷ್ಟೊಂದು ಕ್ರೂರವಾಗಿ ಮುಗಿಸಿದ ಆ ಹಂತಕನಿಗೆ ಕಠಿಣ ಶಿಕ್ಷೆಯಾಗಲಿ, ಲಾವಣ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆಶಿಸೋಣ. ನಿನ್ನೆ ದಿವಸ ಸಂಜೆ ವೇಳೆಯಲ್ಲಿ ಬಂಟ್ವಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಆಗಿದೆ. ಅದರಲ್ಲಿ ಲಾವಣ್ಯ ಎಂದು ಒಂದು 21 ವರ್ಷದ ಹುಡುಗಿಯನ್ನು ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ದಾನೆ ಎಂದು ಒಂದು ದೂರು ಬಂದಿದೆ. ಅದರ ನಿಟ್ಟಿನಲ್ಲಿ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/26 ಅಂಡರ್ ಸೆಕ್ಷನ್ 78(126) ಮತ್ತು 103 BNS ಪ್ರಕಾರ ಕೇಸ್ ದಾಖಲು ಮಾಡಿ ಕೊಳ್ಳಲಾಗಿದೆ. ಅದು ಎನ್ಕ್ವೈರಿ ಸಂದರ್ಭದಲ್ಲಿ ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ, ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ತದನಂತರ ಆರೋಪಿ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಲಾಗಿದೆ. ಇವತ್ತಿನ ಬೆಳಗ್ಗೆ ಆರೋಪಿಯನ್ನು ಮ್ಯಾಂಗ್ಳೂರ್ನಲ್ಲಿ ಅವನನ್ನು ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ. ತದನಂತರ ಅವನು ವಿಚಾರಣೆ ಮಾಡುವಾಗ ಅವನು ಇಲಿ ಪಾಶನ ತಗೊಂಡಿದ್ದಾಗ ಹೇಳಿರ್ತಾನೆ. ಈ ನಿಟ್ಟಿನಲ್ಲಿ ಅವನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಮಾಡಲಾಗಿದೆ. ನಿಮ್ಗೆ ಅನ್ಸುತ್ತೆ ಫ್ರೆಂಡ್ಸ್, ಇಂತಹ ಕ್ರೂರಿಗಳಿಗೆ ಸಮಾಜದಲ್ಲಿ ಯಾವ ತರಹದ ಶಿಕ್ಷೆ ಆಗಬೇಕು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ನಮಸ್ಕಾರ.